ಸಾಲ ಮಾಡಿದ್ದೀರಾ? ಜಾಸ್ತಿ ಇದೆ. ಓಕೆ, ಎಷ್ಟು ಮಾಡಿದ್ರಿ ಬ್ರೋ ಸಾಲ? ಪ್ರೆಸೆಂಟ್ ಅಂದರೆ ನನಗೆ ಇವಾಗ ಒಂದು 2.5 ಕೋಟಿ ಇದೆ ಬ್ರೋ. ನಿಜವಾಗ್ಲೂ? ಸೀರಿಯಸ್ ಆಗಿ ಬ್ರೋ ಪ್ರೂಫ್ ನೋಡಿಸ್ತೀನಿ ಬೇಕಂದ್ರೆ. ನಿಮ್ದು ಮಂತ್ಲಿ ಅರ್ನಿಂಗ್ಸ್ ಎಷ್ಟು ಬ್ರೋ? ಒಂದು 2.5-3 ಒಳಗಡೆ. 3 ಲಕ್ಷ ಬ್ರೋ? 3 ಲಕ್ಷ ದುಡಿತೀರಾ ಒಂದು ತಿಂಗಳಿಗೆ? ಒಂದು ತಿಂಗಳಿಗೆ 3 ಲಕ್ಷ ದುಡಿತೀವಿ. ಅದೇ ತರ ನಮ್ಮ ಕಮಿಟ್ಮೆಂಟ್ಸ್ ಇರುತ್ತಲ್ಲ, ಓಕೆ. ನಿಮ್ದು ಖರ್ಚು ಎಷ್ಟಾಗುತ್ತೆ ಬ್ರೋ? ಗಾಡಿ EMIs ಇರುತ್ತೆ, ಡ್ರೈವರ್ಸ್ ಇರುತ್ತೆ. ಓ, ಡ್ರೈವರ್ಸ್ನು ಇಟ್ಕೊಂಡಿದ್ದೀರಾ ನೀವು? ಹೌದು. ಓಕೆ ಬ್ರೋ, ಡ್ರೈವರಿಗೆ ಎಷ್ಟು ಕೊಡ್ತೀರಾ ನೀವು? ಟೋಟಲ್ ನಿಮ್ದು ಎಷ್ಟು ಖರ್ಚು ಮಾಡ್ತೀರಾ ಒಂದು ತಿಂಗಳಿಗೆ? ಎಲ್ಲ ಹೋಗಿ ನನಗೊಂದು 50,000 ಉಳಿಯುತ್ತೆ. ಓಕೆ ಬ್ರೋ, ಇದು ಕಾರ್ ನಿಮ್ದೇನಾ? ಇದು ನಂದೇ ಒಂದು. ಎಷ್ಟು ಬ್ರೋ ಇದು ಕಾರ್ ನಿಮ್ಮದು ಕಾಸ್ಟ್ ಆಗಿದ್ದು? ಇದು 19,50,000. 19,50,000. ಓಕೆ ಬ್ರೋ, ಇದು EMI ಇದೆ ಅಂತ ಹೇಳಿದ್ರಿ, ಎಷ್ಟಿದೆ ಬ್ರೋ EMI ಇದಕ್ಕೆ? ಇದು ಮಂತ್ಲಿ ಬರುತ್ತೆ, ಒಂದು 35 ಬರುತ್ತೆ. 35,000 ಬ್ರೋ. ಇವಾಗ ನಾನೇನಾದರೂ ಈ ಥರ ಕಾರ್ನ ಓನ್ ಮಾಡಬೇಕು ಅಂತಂದರೆ, ಇವಾಗ ನನ್ನ ಹತ್ರ ದುಡ್ಡಿಲ್ಲ, ಅಷ್ಟು 20 ಲಕ್ಷ 25 ಲಕ್ಷ ದುಡ್ಡಿಲ್ಲ. ಸೊ EMI ಅಲ್ಲಿ ತೊಗೋದು ಬೆಸ್ಟಾ ಅಥವಾ ನಾರ್ಮಲ್ ಫುಲ್ ಕ್ಯಾಶ್ ಕೊಟ್ಟು ತಗೊಳ್ಳೋದು ಬೆಸ್ಟಾ? ಫುಲ್ ಕ್ಯಾಶ್ ಅಂದರೆ ವೇಸ್ಟು, ನನಗೆ ಗೊತ್ತಿರೋಂಗೆ. ಒಂದು 4 ಲಕ್ಷ 3 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿ ಬರೋ ಈಗ ಒಂದು 10-15 ಲಕ್ಷ ಇನ್ನೊಂದು ಬಿಸ್ನೆಸ್ ಮಾಡ್ಕೊಂಡ್ರೆ ಅದ್ರ ಬರೋ ದುಡ್ಡು ಇದು ಕಟ್ಕೊಬೋದು. ಓ, ಹಂಗೆ. ಒಟ್ನಲ್ಲಿ ನಿಮ್ಮ ಸಜೆಷನ್ EMI ಮೇಲೆ ತಗೊಳ್ಳೋದು ಬೆಸ್ಟ್. ಫುಲ್ ಕ್ಯಾಶ್ ಎಲ್ಲ ತಗೊಂಬಂದು ನೀವು ನಿಲ್ಸ್ಕೊಳೋದು ಒಂದೇ. ಒಂದು 10-15 ಲಕ್ಷ ಇದ್ರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ಬಿಸ್ನೆಸ್ಗೂ ನಮಗೆ ಫೇವರ್ ಆಗುತ್ತಲ್ಲ. ಬ್ರೋ, ಹಾಯ್, ನಿಮ್ಮ ಹೆಸರು? ಮನೋಜ್ ಅಂತ. ಮನೋಜ್, ನೀವೇನು ವರ್ಕ್ ಮಾಡ್ತೀರಾ ಬ್ರೋ ನೀವು? ಡ್ರೈವಿಂಗ್ ಸ್ಕೂಲ್ ಇದೆ. ಡ್ರೈವಿಂಗ್ ಸ್ಕೂಲ್ ಇದೆ. ಓ, ನಿಮ್ಮದು ಒಂದು ಡ್ರೈವಿಂಗ್ ಸ್ಕೂಲ್ ಇದೆ. ಡ್ರೈವಿಂಗ್ ಸ್ಕೂಲ್ ಇದೆ ನಿಮ್ಮದು? ಬ್ರೋ, ಡ್ರೈವಿಂಗ್ ಸ್ಕೂಲ್ ಅಂದರೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಆ ಬಿಸ್ನೆಸ್ ನೀವು? 8 ಇಯರ್ಸಿಂದ. 8 ವರ್ಷದಿಂದ ಮಾಡ್ತಿದ್ದೀರಾ ನೀವು? ಬೆಂಗಳೂರೇನಾ? ಬೆಂಗಳೂರು, ಇಲ್ಲೇ ಹುಟ್ಟು ಬೆಳೆದಿರೋದು. ಒಬ್ಬರಿಗೆ ಒಂದು ಕಾರ್ ಕಲಿಯೋಕ್ಕೆ ಅಂದರೆ ಒಂದಿಷ್ಟು ಕ್ಲಾಸಸ್ ಅಂತ ಇರುತ್ತಲ್ಲ ಡ್ರೈವಿಂಗ್, 10 ಡೇಸ್ ಇರುತ್ತೆ. ಸೊ ಆ ಕ್ಲಾಸಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಬ್ರೋ ಒಂದು ಪರ್ಸನಿಗೆ? 3,500 rupees. ಅಷ್ಟೇನಾ ಬ್ರೋ? ಅಷ್ಟೇ. ನಿಜವಾಗ್ಲೂನಾ? ಒಬ್ಬೊಬ್ರು ಇರ್ತಾರೆ 10,000 ಮಾಡ್ತಾರೆ, 8,500 ಮಾಡೋರ್ನೆಲ್ಲ ಕೇಳಿದ್ದೆ ನಾನು. ಯಾಕಂದ್ರೆ ವಿತ್ ಲೈಸೆನ್ಸ್ ಮಾಡ್ತಾರೆ. ಓನ್ಲಿ ಟ್ರೈನಿಂಗ್ ಬಂದು 3,500 ಮಾಡ್ತಾರೆ. ವಿತ್ ಲೈಸೆನ್ಸ್ ಬೇಕಾದ್ರೆ 6,000 ಮಾಡ್ತಾರೆ, 8,000 ಮಾಡ್ತಾರೆ. ಆ ತರ ಇರ್ತದೆ. ಓಕೆ. ನಮ್ ಸ್ಟಾರ್ಟಿಂಗ್ ಇಂದ ಒಂದೇ ಸತಿ ಬೇಡ, ಬಿಸ್ನೆಸ್ ಆಗ್ಬೇಕಾ, ಒಂದು 10 ರೂಪಾಯಿ ಸಿಕ್ಕರೆ ಸಾಕು, ಕಮ್ಮಿಗೆ ಮಾಡ್ಬೇಕು. ಬ್ರೋ, ಕೈಗೆ ಏನಾಗಿದೆ? ಅಲ್ಲಿ ಗ್ಲೂಕೋಸ್ ಹಾಕ್ಸಿದಾರೆ? ಹಾಸ್ಪಿಟಲ್ ಹೋಗಿ ಬಂದೆ. ಓಕೆ, ಹುಷಾರಿಲ್ವಾ? ಏನಾಗಿದೆ ಬ್ರೋ? ಏನೋ ಫೀವರ್ ಬಂದಿತ್ತು. ನೀವು ಬೇರೆಯವ್ರಿಗೆ ಸಿಕ್ಕಾಪಟ್ಟೆ ಕೆಲಸ ಕೊಟ್ಟಿದ್ದೀರಾ ಅನ್ನಿ? ವರ್ಕ್ ಮಾಡ್ತಿದ್ದೀನಿ. ಓಕೆ. ನಿಮ್ಮಿಂದನೂ ಒಂದು ಸ್ವಲ್ಪ ಜನ, ಒಂದು 20 ಮೆಂಬರ್ಸ್ ಇದ್ದಾರೆ ನನ್ನ ಹತ್ರ. 20 ಜನ ಕೆಲಸ ಮಾಡ್ತಾರೆ ನಿಮ್ಮ ಹತ್ರ? ಡ್ರೈವಿಂಗ್ ಸ್ಕೂಲ್ ಪ್ಲಸ್ ಬೇರೆ ಟ್ರಾವೆಲ್ಸ್ ಒಂದಿದೆ, ಹೋಟೆಲ್ ಒಂದು ನಡೆಸ್ತಿದ್ದೀನಿ. ಬ್ರೋ, ಹೆವಿ ಐಡಿಯಾ ಇದೆಯಲ್ಲ ಬ್ರೋ ನಿಮ್ಮ ಹತ್ರ, ಮಲ್ಟಿಪಲ್ ಬಿಸ್ನೆಸ್ ಮಾಡ್ತೀರಾ ನೀವು ಬ್ರೋ. ಅದೆಲ್ಲ ಇನ್ನೂ ಎಷ್ಟು ಟೈಮ್ ಬೇಕಾಗುತ್ತೆ ಅದೆಲ್ಲ ಕ್ಲಿಯರ್ ಆಗಕ್ಕೆ? 2.5 ಕೋಟಿ ಎಲ್ಲ ಕ್ಲಿಯರ್ ಆಗಿ ಒಂದು 5 ಇಯರ್ಸ್ ಬೇಕು ಬ್ರೋ. 5 ವರ್ಷ ಮಾಡ್ತೀರಾ? ಕಾನ್ಫಿಡೆನ್ಸ್ ಇದೆಯಾ? ಇದೆ. ಈಸಿ ಮಾಡೇ ಮಾಡ್ಬೇಕಲ್ಲ. ಬ್ಯಾಂಕಲ್ಲಿ ಸಾಲ ತಗೊಳ್ಳೋದು ಬೆಸ್ಟ್ ಅಥವಾ ಬೇರೆ ಹೊರಗಡೆಯಿಂದ ಸಾಲ ತಗೊಳ್ಳೋದು ಬೆಸ್ಟಾ? ಕೂಡ ಮಾಡ್ತೀನಿ ಬ್ರೋ. ನಿಮ್ಮ ಲೈಫಾಗಿ ನೀವು ಎಜುಕೇಶನ್ ಏನು ಮಾಡಿದ್ದೀರಾ ಬ್ರೋ? ಬ್ರೋ, ನಾನು 10th ಮಾಡಿದೆ, ಬಿಟ್ಬಿಟ್ರಿ, ಡಿಸ್ಕನೆಕ್ಟ್ ಮಾಡ್ಬಿಟ್ಟೆ. ಸ್ವಲ್ಪ ಹುಡುಗರ ಜೊತೆ ಹೋಗಿ ಅವು ಇವು ಫೀಲ್ಡು ಓಕೆ. ಒಂದು ಲೈಫ್ ಕೆಡ್ಸ್ಕೊಂಡೆ ಆ ಟೈಮಲ್ಲಿ. ತಿರ್ಗಾ ನಾನು ಒಬ್ಬರಿಂದ ನನ್ನ ಬುದ್ಧಿ ಕಲ್ದೆ, ಇದು ನಿನ್ ಲೈಫ್ ಅಲ್ಲ, ಒಬ್ಬರಿಂದ ಹೋಗೋದು, ಹೊಡಿಯೋದು, ಬಡಿಯೋದು, ಆ ಥರ ಬೇಡಪ್ಪ, ನಿನಗೆ ಅಂತ ಒಂದು ಇದು ಮಾಡ್ಕೋ ಬಿಸ್ನೆಸ್, ಒಂದು ಸ್ಟಡಿಯಾಗಿ ಹೋಗು ಅಂತ. ಸ್ಟಾರ್ಟಿಂಗ್ 1 ರೂಪಾಯಿಂದಾನು ಕಷ್ಟ ಬಿದ್ದು ಇವತ್ತು ಈ ರೇಂಜ್ ಬಂದಿರೋದು. ಓಕೆ ಬ್ರೋ, ನಿಮ್ದು ಏಜ್ ಎಷ್ಟು ಬ್ರೋ? ನಿಮ್ದು 29. ಈ ಬರೀ 29 ವರ್ಷ, ಇನ್ನೂ ನೀವು 30 ವರ್ಷದ ಒಳಗಡೆನೇ ಇದ್ದೀರಾ ಬ್ರೋ. ಇಷ್ಟೊಂದೆಲ್ಲ ಇದೆ ನಿಮ್ದು. ಓಕೆ ಬ್ರೋ, ಅದೇ ಬಿಟ್ಟರೆ ನಮ್ಮಂಥ ಚಿಕ್ಕ ವಯಸ್ಸವ್ರು, ಇವಾಗ ನಂದು 23 ಹೋಗಿ 24, ನಮ್ಮಂಥವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಲೈಫಲ್ಲಿ ಮುಂದೆ ಯಾವ ಥರ ಹೇಳ್ತೀನಿ ಅಂದರೆ, ಅಪ್ಪ ಅಮ್ಮನ ತೊಂದರೆ ಕೊಡಬಾರ್ದು. ಓಕೆ. ಒಂದು, ನಾವು ಯಾಕೆ ತೊಂದರೆ ಕೊಡ್ತೀವಿ ಅಂದ್ರೆ, ನಾವು ಎಲ್ಲೋ ಹೋಗ್ತೀವಿ, ಏನೋ ಒಂದು ಜಗಳ ಮಾಡ್ತೀವಿ, ಅಪ್ಪ ನಾನು ಸ್ಟೇಷನ್ ಅಲ್ಲಿ ಇದೀನಿ ಅಂದ್ರೆ ಅವ್ರ ಹತ್ರ ದುಡ್ಡಿರಲ್ಲ ಸಮಯಕ್ಕೆ, ಅಯ್ಯೋ ನನ್ನ ಮಗ ಸ್ಟೇಷನ್ ಅಲ್ಲಿ ಇದಾನೆ ಅಂದ್ಬಿಟ್ಟು ಬೇರೆ ಕಡೆ 10 ರೂಪಾಯಿ ಆಗ್ಲಿ 20 ರೂಪಾಯಿ ಆಗ್ಲಿ, ಇಲ್ಲೊಂದ್ ಮನೆ ಪತ್ರ ಇಕ್ಕಾಗ್ಲಿ, ಗಾಡಿ ಗ್ಲಿಕ್ಕಾಗ್ಲಿ ಮಗನ್ ಬಿಡ್ಸ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ನನ್ನ ಮಗ ಇದ್ದಾನೆ, ಸ್ಟೇಷನ್ ನನ್ನ ಮಗ ಇದ್ದಾನೆ, ಏನೋ ಒಂದು ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಬಿಡ್ಸ್ಕೊಂಡ್ ಬಂದೇ ಬರ್ತಾರೆ. ಅದ್ ಬಿಟ್ಟು ನಾರ್ಮಲ್ ಟೈಮಲ್ಲಿ ಅವ್ರು ಹೋಗ್ಬಿಟ್ಟು, ಅಪ್ಪ ನಾನು 1,000 ರೂಪಾಯಿ ಬೇಕು ಅಂದ್ರೆ ಕೊಡಲ್ಲ. 1,000 ರೂಪಾಯಿ ಏನ್ಕಿದೆ, ಕಾಲೇಜ್ಗೆ ಹೋಗೋ ಟೈಮಲ್ಲಿ ಕೊಟ್ರೆ ಅನ್ಕೆ ಕೆಟ್ಟ ಹೋಗ್ತಾನೆ, ಒಂದು ಎಣ್ಣೆ ಹೊಡಿತಾನೆ, ಸಿಗರೇಟ್ ಹೊಡಿತಾನೆ, ಫ್ರೆಂಡ್ಸ್ ಜೊತೆ ಹೋಗ್ತಾನೆ, ಹಾಳ ಹೋಗ್ತಾನೆ ಅಂತ ಯಾರ ತಂದೆ ತಾಯಿನೂ ಕೊಡಲ್ಲ. ಇವ್ರಿಗೇನ್ ಅನ್ಸುತ್ತೆ, ನಮ್ಮ ಅಪ್ಪ ಅಮ್ಮ ಕೊಡಲ್ಲ, ಬೇರೆ ಕೆಲಸ ಮಾಡೋಣ, ಬೇರೆ ಕೆಲಸ ಮಾಡೋಣ ಅಂತ ಅದು ಕೆಟ್ಟದಾಗ ಕೊಟ್ಟಾಗ್ತಾರೆ. ಒಂದು ಯೋಚನೆ ಮಾಡ್ಬೇಕು, ನನ್ನ ಫ್ಯಾಮಿಲಿ ಬೇರೆ ಕಡೆ ಒಂದು 10-15 ಸಾವಿರಕ್ಕೆ ಹೋಗ್ತಾವ್ರೆ ಕೆಲ್ಸಕ್ಕೆ, ನಾವ್ ಅವ್ರ ಪ್ರೆಷರ್ ಕೊಡ್ಬಾರ್ದು. ನಮ್ ಇಷ್ಟವರೆಗೂ ಬೆಳೆಸವ್ರೆ, ನಾವು ಅದೇ ತರ ನಮ್ಮ ಅಪ್ಪ ಅಮ್ಮನ ಬೆಳೆಸ್ಬೇಕು. ಅವ್ರ ಮನೇಲಿ ಒಂದು ಸ್ವಂತ ಒಂದು ಚಿಕ್ಕ ಮನೆ ಆದ್ರೇನು ಕೂರಿಸ್ಬಿಟ್ಟು ನಮ್ ಕೈಲಿ ಒಂದು 10,000 ಆಗುತ್ತಾ 15,000 ಆಗುತ್ತಾ ಒಂದು ಒಳ್ಳೆ ಹೆಸರು ಬಂದ್ಬಿಟ್ಟು ಕೊಡಿಸ್ಬೇಕು. ಪ್ಲಸ್ ನಾವು ಚೆನ್ನಾಗಿ ಹೋಗ್ಬೇಕು ನಾನು. ಬ್ರೋ, ಇವಾಗ ಇನ್ನೊಂದು ಕ್ವಶನ್, ಆ ಶಾಲ್ ಹಾಕಿದಾರಲ್ಲ ಕರ್ನಾಟಕ ಫ್ಲಾಗ್, ನನಗೆ ನಿಜ ತುಂಬಾ ಇಷ್ಟ ಆಯ್ತಾಯ್ತು ಅದು. ಅದೇ ಬಿಟ್ರೆ ಇನ್ನೊಂದು ಕ್ವಶನ್ ಏನಪ್ಪ ಅಂದ್ರೆ, ಬ್ರೋ ನಿಮ್ದು ಬೆಂಗಳೂರಲ್ಲೇ ಇರೋದಂತ ಹೇಳಿದ್ರಲ್ಲ, ನಿಮ್ದು ಓವರ್ ಆಲ್ ಆಸೆಟ್ ಎಷ್ಟಿರ್ಬೋದು ಬ್ರೋ? ಆಸ್ತಿನ ಬ್ರೋ? ಆಸ್ತಿ ಅಂದ್ರೆ
ನಮ್ಮ ಅಪ್ಪದು ನಮ್ಮ ಅಮ್ಮದು ಏನೂ ಇಲ್ಲ. ಓಕೆ, ನೀವು ಮಾಡಿರೋದೆಲ್ಲ? ನಾನು ಮಾಡಿರೋದಂದ್ರೆ ನಮ್ಮ ಅಪ್ಪಗೂ ನಮ್ಮ ಅಮ್ಮಗೂ ಬಂದ್ಬಿಟ್ಟು ನಾನು ಫೈಟ್ ಮಾಡ್ಕೊಂಡು ಒಂದು 6-7 ಇಯರ್ಸ್ ಬ್ಯಾಕ್ ನನ್ನ ಮನೆ ಬಿಟ್ಟು ಬಂದಿರೋದು ಆಚೆ. ಓ ಹೌದಾ ಬ್ರೋ, ಜಗಳ ಮಾಡಿ? ಯಾಕಂದ್ರೆ ನನಗೆ ಆ ಟೈಮಲ್ಲೇ ಊರಲ್ಲಿ ಜಮೀನ್ ಮಾರಿ ಅವು ಇವು ಮಾರಿ ಮಾಡ್ಕೊಂಡ ಕೆಲಸ ಎಲ್ಲ ಮಾಡಿದೆ. ಓಕೆ, ಫ್ರೆಂಡ್ಶಿಪ್ಪು ಅದು ಇಲ್ಲೆಲ್ಲ ಹೋಗಿ ಟೇಷನ್ ಗೀಷನ್ ಅಂತ ಅವ್ರಿಗೂ ಒಂದು ಮನ್ಸು ಬೇಜಾರಾಗೋಯ್ತು. ಓಕೆ, ಅಯ್ಯೋ ನನ್ನ ಮಗ ದೊಡ್ಡವನ್ ಹಂಗಿರ್ತಾನೆ, ಚಿಕ್ಕವನ್ ಹಿಂಗಿರ್ತಾನೆ, ಯಾವತ್ತು ಟೇಷನ್ 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 ಅಂದ್ಬಿಟ್ಟು ಅವ್ರು ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ರು. ಓಕೆ ಓಕೆ. ನಾನು ಒಂದು ಟೈಮ್ ಹೋದೆ, ಈ ಥರ ಬೇಕು ಅಂದೆ. ನಾನು ನಿನ್ನ ಹತ್ರ ಮಾಡೋಕ್ಕೇನಿಲ್ಲಪ್ಪ, ಎಲ್ಲ ಮಾರಿ ನೀನು ಕೊಟ್ಬಿಟ್ಟಿದ್ದೀನಿ, ನೀನು ಬದುಕ್ಸಿಯೋ ಸಾಯಿಸ್ತೀಯೋ ಅಂದರು. ಓಕೆ, ಆಮೇಲೆ ತಿರ್ಗಾ ನೀನು ಬರೋಕ್ಕೆ ಬಿಡ, ನನ್ನ ಮಗ ಸತ್ತೋಗಿದ್ದೀನಿ ಅಂದ್ಬಿಟ್ರು. ಆಗ ನನ್ಗೆ ಹರ್ಟ್ ಆಗೋಯ್ತು. ಓಕೆ, ಅದಕ್ಕೆ ನನಗೆ ಉಡ್ಸಿರೋರ ಹಿಂಗೆ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ಅವ್ ನನ್ಗೊಂದು ಕಡೆ ಹೊಟ್ಟೋದೆ. ಒಂದು 200 ರೂಪೀಸ್ ಒಂದ್ ಕಡೆ ಕೆಲ್ಸಕ್ಕೆ ಹೋದೆ ಹೋಟ್ಲಲ್ಲಿ. 200 ರೂಪಾಯಿ ಹೋಗ್ತಿದ್ರು? 200 ರೂಪಾಯಿ ಆ ಟೈಮಲ್ಲಿ. 6 ವರ್ಷದಿಂದ 2013-14 ಅಲ್ಲಿ ಸಾಯಿಬಾಬಾ ಇದ್ರ ಹತ್ರ ಬರುತ್ತೆ, ITP ಹತ್ರ. ಅಲ್ಲಿ ಮ್ಯಾರೇಟ್ ಹೋಟೆಲ್ ಇದೆ. ಮಂತ್ಲಿ 6000 ರೂಪೀಸ್ ಸ್ಯಾಲ್ರಿ. ಅಲ್ಲಿ ಪ್ಲೇಟ್ ಓಡಿಸ್ಕೊಂಡು ಅದು ಇದು ಓಡಿಸ್ಕೊಂಡು ಮಾಡಿದೆ. ಅದು ನನ್ಗೆ ಸೆಟ್ ಆಗಿಲ್ಲ, ಆಗಲ್ಲಪ್ಪ ಅಂದ್ಬಿಟ್ಟು ಬೇರೆ ಕಡೆ ಹೋದೆ. ಅಲ್ಲೂ ಯಾರು ಬುದ್ಧಿ ಕಲ್ಸ್ಕೊಟ್ಟಿಲ್ಲ, ಹಂಗ್ ಮಾಡೋಣ ಹಂಗ್ ಮಾಡೋಣ ಅಂದ್ರು. ಇದು ಲೈಫ್ ಅಲ್ಲ ಅಂದ್ಬಿಟ್ಟು, ಯಾಕೆ ನನಗೆ ಎಲ್ಲಾರು ಇದ್ರು, ನನ್ನ ರಿಲೇಷನ್ ಬಿಟ್ಬಿಟ್ರು. ಯಾಕೆ ನನಗೆ ಬಿದ್ದೋದ್ರೇನು ಎದೋದ್ರೇನು ನಾನೇ ದುಡಿಬೇಕು, ನಾನೇ ಚೆನ್ನಾಗಿರ್ಬೇಕು. ಒಂದ್ ಕಡೆ ತಮಿಳ್ನಾಡಿಗೆ ಹೋದೆ. ಒಬ್ಬರು ತಾಯಿ ತರ ಅವರು ಫೇವರ್ ಮಾಡಿದ್ರು ನನಗೆ. ಈ ತರ ಇದೆ, ಈ ತರ ಇರುತ್ತಪ್ಪ, ಈ ತರ ನಡಿಯಪ್ಪ ಅಂತ 3-4 ತಿಂಗಳು ಸಾಕಿದ್ರು ಅವ್ರು ನನ್ನ. ಪ್ರತಿಯೊಂದು ನನಗೆ ಈ ತರ ಮಾಡು ಪ್ರತಿಯೊಂದು ಹೇಳ್ಕೊಟ್ರು. ಅಲ್ಲಿಂದ ತಿರ್ಗಾ ಬ್ಯಾಂಗ್ಳೂರ್ ಬಂದೆ. ಬ್ಯಾಂಗ್ಳೂರ್ ಬಂದ್ಬಿಟ್ಟು ಒಂದ್ ಕಡೆ ಡ್ರೈವಿಂಗ್ ಸ್ಕೂಲ್ಗೆ ಹೋದೆ. ನೀವೇ ಹೋದ್ರಿ? ನಾನೇ ಹೋದೆ. ಫಸ್ಟ್ ನೀವೇ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಡ್ರೈವಿಂಗ್ ಬಂತು. ಒಂದ್ ಕಡೆ ಡ್ರೈವಿಂಗ್ ಸ್ಕೂಲ್ ಕೇಳಕ್ ಹೋದೆ. ನಾನು ಕೇಳಿದ್ ಒಂದೇ, ಅಣ್ಣ ನನಗೆ ರೂಮ್ ಬೇಕು ಇರಕ್ಕೆ, ನನಗೆ ಹಿಂದೆ ಮುಂದೆ ಯಾರು ಇಲ್ಲ, ರೂಮ್ ಬೇಕು. ಏನಪ್ಪ ಏನ್ ಮಾಡ್ತೀಯಪ್ಪ? ಏನ್ ಟೈಮಿಂಗ್ ಸರ್ ಮಾಡ್ತೀನಿ, ಮಾರ್ನಿಂಗ್ 6 ಇಂದ ಈವ್ನಿಂಗ್ 9 ವರ್ಗು ಮಾಡ್ತೀಯ ಅಂದ್ರು. ನನ್ ಕಷ್ಟ ಇದೆ, ನಾನು ಮಾಡಬೇಕು. ಪೇಮೆಂಟ್ ಅಂದ್ರು, ನೀನ್ ಎಷ್ಟು ಹಣ ಕೊಡೋಣ ಪರವಾಗಿಲ್ಲ ಅಂದ್ರೆ. ಅವ್ರು 6000 ಸ್ಯಾಲ್ರಿ ಫಿಕ್ಸ್ ಮಾಡಿದ್ರು. ಊಟ ಕೊಟ್ರು, ರೂಮ್ ಕೊಟ್ರು, ಎಲ್ಲ ನೋಡ್ಕೊಂಡ್ರು, ಬ್ರದರ್ ತರ ನೋಡ್ಕೊಂಡ್ರು. 1 ಇಯರ್ ಕೆಲಸ ಮಾಡಿದೆ. ಆಮೇಲೆ ಪ್ಲೇಸ್ ಬೇರೆಯವರು ಸಜೆಸ್ಟ್ ಮಾಡಿದ್ರು, ನಿನ್ಗೆ ಇದ್ರಲ್ಲಿ ಐಡಿಯಾ ಇದೆ ಅಂದ್ರು. ನನ್ಗೊಂದು 25% ಬರುತ್ತೆ ಅಂತ. ಫುಲ್ಲು ಕಲ್ತ್ಕೋ ಅಂದ್ರು. ಆಮೇಲೆ ಕಲ್ತ್ಕೊಂತೆ. ಪ್ಲಸ್ ಆಮೇಲೆ ಅವ್ರು ಹೇಳಿದ್ರು ನನಗೆ ಬಿಸ್ನೆಸ್ ಮಾಡ್ತೀಯ ಅಂತ. ಆ ಓನರ್ಗೆ ಸ್ವಲ್ಪ ಇಷ್ಟ ಆಗಿಲ್ಲ ಆಮೇಲೆ. ಯಾಕಂದ್ರೆ ಅವ್ರೇನಂದ್ರೆ ಅವ್ರ ಹತ್ರ ಇರ್ಬೇಕು ಅನ್ಕೊಂತಾರೆ. ನಾನು ತಿರ್ಗಾ ನಾನು ಅಲ್ಲಿಂದ ಕೆಲಸ ಬಿಟ್ಟು ಬಂದ್ಬಿಟ್ಟೆ. ನೀವೇ ಓನ್ ಸ್ಟಾರ್ಟ್ ಮಾಡಿದ್ರು? ಕೆಲಸ ಬಿಟ್ಟು ಬಂದೆ. ನಾನು ಓನ್ ಮಾಡಕ್ಕೆ ಡ್ರೈವಿಂಗ್ ಸ್ಕೂಲ್ ಇಂಟ್ರೆಸ್ಟ್ ಇದ್ದಿಲ್ಲ. ಅವರಿಂದ ನಾನು ಮಾಡಿದ್ದೆ ಚಾಲೆಂಜ್ ಆಗಿ. ಯಾಕಂದ್ರೆ ಈ ತರ ನನ್ನ ಹತ್ರ ಒಂದು ಕಾರ್ ಇತ್ತು, ನನ್ನ ಫ್ರೆಂಡ್ ಇದು i20 ಕಾರ್ ಇತ್ತು. ಪ್ಲಸ್ ಈ ತರ ಏನಕ್ಕೆ ಸುಮ್ಮನೆ ಶೋ ಮಾಡ್ಕೊಂತ ಇದೆಯಾ, ನಂದೇ ಡ್ರೈವಿಂಗ್ ಸ್ಕೂಲ್ ಲೈಸೆನ್ಸ್ ಕೊಡ್ತೀನಿ, ಓಡಿಸ್ಕೊ ನನ್ನ ನೇಮ್ ಅಲ್ಲಿ ಅಂದ್ರು. ಒಳ್ಳೇದು, ಯಾಕಂದ್ರೆ ಡ್ರೈವಿಂಗ್ ಸ್ಕೂಲ್ ಹೆಂಗ್ ನಡೆಯುತ್ತೆ ನನಗೆ ಗೊತ್ತಾಯ್ತಲ್ಲ. ಸರಿ ಆಯ್ತಾನ ಟ್ಯಾಂಕ್ಸ್ ಅಂದ್ಬಿಟ್ಟು ಒಂದ್ ಕಡೆ ಸಾಲ ಮಾಡ್ಬಿಟ್ಟು 1,50,000 ಅಡ್ವಾನ್ಸ್ ಕಟ್ಬಿಟ್ಟು ಡ್ರೈವಿಂಗ್ ಸ್ಕೂಲ್ ಬೋರ್ಡ್ ಎಲ್ಲ ಹಾಕಿದೆ. ಮಾರನೇ ದಿನ ಫೋನ್ ಮಾಡಿದ್ರೆ ಅವ್ರು ಫೋನ್ ಎತ್ತಿಲ್ಲ. ಬೇರೆಯವರೆಲ್ಲ ಬಂದ್ಬಿಟ್ಟು ಅಜಿಪ್ ಮಾಡ್ಬಿಟ್ರು, ನಿನ್ಗೆ ಹೆಂಗ್ ಕೊಡ್ತಾರೆ, ಆಲ್ರೆಡಿ ಅಲ್ಲಿ ಡ್ರೈವಿಂಗ್ ಸ್ಕೂಲ್ ಇದೆ, ಅದೇ ಡ್ರೈವಿಂಗ್ ಸ್ಕೂಲಲ್ಲಿ ನೀನ್ ಹೆಂಗ್ ಓಪನ್ ಮಾಡ್ತೀಯಾ, ಒಂದೇ ಲೈಸೆನ್ಸ್ ಆಗೋದು ಡ್ರೈವಿಂಗ್ ಸ್ಕೂಲ್ ಅಂದ್ರು. ನನ್ಗೆ ಅಷ್ಟು ಮೆಚುರಿಟಿ ಇದ್ದಿಲ್ಲ ಅವಾಗ. ಬ್ಲೈಂಡ್ ಆಗಿ ನಾನು ನಂಬಿದೆ, ಮರೆದೊಟ್ಟೋಯ್ತು. ರಿಲೇಷನ್ ಮುಂದೆ ಮರೆದೊಟ್ಟೋಯ್ತು. ಆ ಚಾಲೆಂಜ್ ತಿರ್ಗಾ ಏನೇ ಆಗ್ಲಿ ಅಂದ್ಬಿಟ್ಟು ಓಪನ್ ಮಾಡಿದ್ರೆ 6 ಮಂತ್ ಓಪನ್ ಮಾಡಿದೆ. 4 ಬ್ರಾಂಚ್ ಓಪನ್ ಮಾಡಿದೆ. 4 ಬ್ರಾಂಚ್ ಇದೆಯಾ ಬ್ರೋ? ಯಾವ್ದು ಬ್ರೋ ಹೆಸರು ಹೇಳು ಬ್ರೋ? ಸ್ವಾತಿ ಡ್ರೈವಿಂಗ್ ಸ್ಕೂಲ್ ಅಂತ. ಸ್ವಾತಿ ಡ್ರೈವಿಂಗ್ ಸ್ಕೂಲ್. 4 ಕಡೆ ಓಪನ್ ಮಾಡಿದೆ. ಒಂದೊಂದು ವರ್ಷಕ್ಕೆ ಒಂದೊಂದು ಓಪನ್ ಮಾಡಿದೆ. ಮಸ್ತಾಗಿದ್ದೀನಿ. ಅದು ಬಿಟ್ಟು ಬೇರೆ ಸೈಡ್ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದೀನಿ ನಾನು. ಬ್ರೋ ಹೆವಿ ಬ್ರೋ, ಇದೆಲ್ಲ ಸಾಮಾನ್ಯವಾಗಿ ಆಗಲ್ಲ ಬ್ರೋ, ಇದು ಎಲ್ಲರ ಕೈಯಲ್ಲೂ. ಸಿಕ್ಕಾಪಟ್ಟೆ ಅಚೀವ್ ಮಾಡಿದ್ದೀರಾ ನಿಮ್ಮ ಲೈಫಾಗ ಮಾತ್ರ ನೀವು ಎಲ್ಲ. ಯಾಕಂದ್ರೆ ಕಷ್ಟ ಬಿದ್ದಿರೋದೇ ನಾವು ಮಾಡೋಕ್ಕಾಗುತ್ತೆ. ಸ್ವಾತಿ ಡ್ರೈವಿಂಗ್ ಸ್ಕೂಲ್ ನಿಮ್ದು. ಇದು ನಾನು ಬೇರೆದೊಂದು ಕ್ಯಾಂಟ್ರಿನ್ ಒಪ್ಕೊಂಡಿದ್ದೀನಿ. ಹತ್ರ ಹೋಗ್ಲಿ ಅಮ್ಮನ ಹತ್ರ ಹೋಗಿ ಕೂತ್ಕೊಂಡು, ಅಪ್ಪ ನನ್ಗೆ ಇದೆಲ್ಲ ಬೇಡ, ಈ ಬೈಕು ಕಾರೆಲ್ಲ ಬೇಡ, ನಿಮ್ಮನ್ನ ನಾನು ಚೆನ್ನಾಗಿ ನೋಡ್ಕೊಬೇಕು, ನಿಮ್ಗೆ ಬಂದ್ಬಿಟ್ಟು ನನ್ನ ಮೇಲೆ ಭರವಸೆ ಇದ್ರೆ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. 50,000 ಸ್ಟಾರ್ಟ್ ಮಾಡಿ. ಲಕ್ಷಗಳು ಬೇಡ, ಕೋಟಿಗಳು ಬೇಡ. ಯಾಕಂದ್ರೆ ಲಕ್ಷಗಳು ಕೋಟಿಗಳಾದ್ರೆ ಒಂದೇ ಸತಿ ಫ್ಲಾಪ್ ಆಗ್ಬಿಡ್ತೀವಿ. 50,000 ಅದೇನ್ ಬಿಸ್ನೆಸ್ ಟ್ರೆಂಡ್ ಆಗೋಗೆ. ಇವಾಗ ನಾವು ಜಸ್ಟ್ ಇವಾಗ ವೆಜಿಟೇಬಲ್ಸ್ ಹಾಕ್ತಿವಿ, 2 days 3 days ಇಟ್ಕೊಂತೀವಿ, ಹೊಟ್ಟೋಗ್ತಾರೆ. ಪ್ಲಸ್ ಒಂದು ಕಾರು ಇರೋವರೆಗೂ ಇರುತ್ತೆ, ಆಮೇಲೆ ವ್ಯಾಲ್ಯೂ ಹೊಟ್ಟೋಗುತ್ತೆ. ಬಿಸ್ನೆಸ್ ಇವಾಗ ಡ್ರೈವಿಂಗ್ ಸ್ಕೂಲ್ ಅಂದ್ರೆ ಕಲಿಯೋರು 1000 ಜನ ಬರ್ತಾರೆ. ಡ್ರೈವಿಂಗ್ ಲೈಸೆನ್ಸ್ ಡೈಲಿ ಮಾಡ್ತಾ ಇರ್ಬೇಕು ಬ್ರೋ. ಈ ತರ ಅಪ್ಡೇಟ್ ಆಗೋ ತರ ಇರಬೇಕು ಬಿಸ್ನೆಸ್. ಅದು ರಿಯಲ್ ಎಸ್ಟೇಟ್ ಅಂದ್ರೆ ಯಾವಾಗ ಇರುತ್ತೆ, ಬಿದೋಗುತ್ತೆ, ಆ ತರ ಟ್ರೆಂಡ್ ಆಗೋ ಬಿಸ್ನೆಸ್. ಒಂದು ಆಟೋ ಡೈಲಿ ದುಡಿತಾನೆ ಆಟೋ. ಒಟ್ನಲ್ಲಿ ಏನಾದ್ರೂ ಒಂದು ಸ್ಟಾರ್ಟ್ ಮಾಡ್ಬೇಕಂದ್ರೆ ದುಡ್ಡಿಲ್ಲ ಅಂತ ಕೂತ್ಕೋಬೇಡಿ, ಎಲ್ಲಾದ್ರೂ ಹೆಂಗಾದ್ರೂ ಅರೇಂಜ್ ಮಾಡ್ಬಿಟ್ಟು ಆಮೇಲೆ ನೋಡ್ಕೊಳ್ಳಿ. ಮಾಡ್ಬೇಕು, ಖಂಡಿತ ಮಾಡ್ಬೇಕು. ಒಂದೇನಂದ್ರೆ ಮನೇಲಿ ತೊಂದರೆ ಕೊಡಬಾರ್ದು.